ಈಗ ಈ ತರದೆಲ್ಲ ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡುವಾಗ ಆಗತ್ತಲ್ವಾ, ನೀವು ಜಾಸ್ತಿ ಅರ್ಥ ಮಾಡ್ಕೊಂಡಷ್ಟು ಯು ಸಿ ದಿಸ್ ಆಸ್ ಅ ಮಲ್ಟಿ ವೇರಿಯಂಟ್ ಪ್ರಾಬ್ಲಮ್. ಇದು ಒಂದು ಯಾವ್ದು ಒಂದ್ ಸೊಲ್ಯೂಷನ್ ವರ್ಕ್ ಆಗಲ್ಲ, ಯು ಹ್ಯಾವ್ ಟು ಅಪ್ರೋಚ್ ಇಟ್ ಇನ್ ಮಲ್ಟಿಪಲ್ ವೇಸ್ ಅಂತ. ಅದು ಸ್ಪೆಷಲೈಸೇಷನ್ ಇದ್ದವರಿಗೆ ಪ್ರಾಬ್ಲಮ್ ಅನ್ಸಲ್ವಾ? ಇವಾಗ ಯು ಸ್ಪೆಷಲೈಸ್ ಇನ್ ಒನ್ ಥಿಂಗ್ ಅಂಡ್ ಯು ಆರ್ ಗುಡ್ ಇನ್ ದಟ್, ಬಟ್ ಯು ಹ್ಯಾವ್ ಟು ಕನ್ಸಿಡರ್ ಆಲ್ ಅದರ್. ಇವಾಗ ಒಬ್ಬ ಮೆಡಿಸಿನ್ ನಲ್ಲಿ ಡಾಕ್ಟರ್ ಆಗಿ ಲೈಕ್ ಯು ಹ್ಯಾವ್ ಸ್ಪೆಷಲೈಸ್ಡ್, ಇಲ್ಲ ಯಾವ್ದಾದ್ರು ಒಂದು ಸರ್ಜರಿನಲ್ಲಿ ಸ್ಪೆಷಲೈಸೇಷನ್ ಬಂದಿರುತ್ತೆ, ಯು ಆರ್ ಗುಡ್ ಇನ್ ದಟ್, ಬಟ್ ಯು ಮೇ ನಾಟ್ ಅಂಡರ್ಸ್ಟ್ಯಾಂಡ್ ಸೋಶಿಯೋ ಎಕನಾಮಿಕ್ ರೀಸನ್ಸ್ ಫಾರ್ ಡಿಸೀಸು. ಇವಾಗ ಯು ಕ್ಯಾನ್ ಕ್ಯೂರ್ ದ ಡಿಸೀಸ್ ಬಟ್ ಯು ಕೆನಾಟ್ ಕ್ಯೂರ್ ದ ಪರ್ಸನ್ ಅಥವಾ ಸೋಷಿಯಲ್ ಪ್ರಾಬ್ಲಮ್ಸ್ ನ ಕ್ಯೂರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಮೊನ್ನೆ ಒಂದು ಪಾಡ್ಕಾಸ್ಟ್ ಓದ್ತಾ ಇದ್ದೆ, ಅದ್ರಲ್ಲಿ ಒಬ್ಬ ಡಾಕ್ಟರ್ ಅದನ್ನೇ ಹೇಳ್ತಾ ಇದ್ದ. ಅವನು ಈ ಕಾನ್ಫ್ಲಿಕ್ಟ್ ಅಂದ್ರೆ ಅಮೆರಿಕದ ಒಂದು ಸಿಟಿನಲ್ಲಿ, ಶಿಕಾಗೋನೋ ಅಥವಾ ಯಾವುದೋ ಒಂದು ಸಿಟಿನಲ್ಲಿ ತುಂಬಾ ಗ್ಯಾಂಗ್ ವೈಲೆನ್ಸ್ ಇರೋ ಸಿಟಿನಲ್ಲಿ ಕೆಲಸ ಮಾಡ್ತಿದ್ದ, ಟ್ರಾಮಾ ಸೆಂಟರ್ ಅಲ್ಲಿ. ಅಲ್ಲಿಗೆ ಬರ್ತಾ ಇದ್ದ ತುಂಬಾ ಜನ ವಿಕ್ಟಿಮ್ಸ್, ದೇ ಆರ್ ನಾಟ್ ಲೈಕ್ ರೆಗ್ಯುಲರ್ ಪೀಪಲ್, ಅವರೆಲ್ಲ ಗ್ಯಾಂಗ್ ಅಲ್ಲಿ ಇರೋರು, ದೇ ಆರ್ ಫೈಟಿಂಗ್ ಈಚ್ ಅದರ್. ಇವನನ್ನ ರಿಲೀಸ್ ಮಾಡಿ ಕಳ್ಸಿದ್ರೆ ವೆಂಜೆನ್ಸ್ ಅಂತ ಮತ್ತೆ ದೇ ವಿಲ್ ಕ್ರಿಯೇಟ್ ಮೋರ್ ವೈಲೆನ್ಸ್. ಸೊ ಆ ತರದ್ದು ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅಂಡ್ ಹಿ ವಾಸ್ ಸೇಯಿಂಗ್ ದೇರ್ ವಾಸ್ ಒನ್ ಕೇಸ್, ಒಬ್ಬ ಅಪ್ಪ ಮಗಳು ಮತ್ತೆ ಹೆಂಡತಿನ ಸಾಯಿಸ್ಬಿಟ್ಟು ಹಿ ಟ್ರೈಸ್ ಟು ಕಮಿಟ್ ಸೂಸೈಡ್. ಅವನು ಶೂಟ್ ಮಾಡ್ಕೊಂಡ, ಬಟ್ ಹಿ ಸರ್ವೈವ್. ಅವನ್ನ ಹಾಸ್ಪಿಟಲ್ಗೆ ತಗೊಂಡ್ಬಂದಿದ್ದು. ಅಂಡ್ ದ ಅವನಿಗೆ ವಿಸ್ರಲಿ ಹಿ ವಾಸ್ ಹೇಟಿಂಗ್ ದಟ್ ಪೇಷಂಟ್. ನಾನ್ ಯಾಕೆ ಇಷ್ಟೊಂದು ಕಷ್ಟ ಪಟ್ಬಿಟ್ಟು ಓದಿ ನನ್ ಸ್ಕಿಲ್ ನ ಐ ಹ್ಯಾವ್ ಟು ಯೂಸ್ ಟು ಸೇವ್ ದಿಸ್ ಪರ್ಸನ್ ಅಂತ. ಸೊ ಅವ್ನು ಹೇಳಿದ್ದು, ನನಗೆ ಅದನ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಅಷ್ಟು ಕಾನ್ಫ್ಲಿಕ್ಟ್ ನ. ಅವ್ನು ಅದನ್ನ ಬಿಟ್ಟು ಪ್ರಾಕ್ಟೀಸು, he is focused on life span extending research, ಅದ್ರ ಮೇಲೆ ಕಂಪ್ಲೀಟ್ಲಿ ಚೇಂಜ್. ಸೊ ಹಿಂಗೆ ಇದು ಆಕ್ಚುಲಿ ಎಲ್ಲರಿಗೂ ಬರುತ್ತೆ ಸ್ಪೆಷಲೈಸೇಷನ್ ಇರೋರು. ಇವಾಗ ನಾನೊಬ್ಬ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಂತಂದ್ರೆ ನಾನು ಸೋಷಿಯಲ್ ಎಲಿಮೆಂಟ್ಸ್ ಬಗ್ಗೆನೂ ಯೋಚನೆ ಮಾಡ್ಬೇಕಾ, ನಾನು ಕೆಲಸ ಮಾಡ್ತಾ ಇರೋ ಕಂಪ್ನಿ ಇದು ಇಂಪ್ಯಾಕ್ಟ್. ಈಗ ಸರ್ವೇಲೆನ್ಸ್ ಟೆಕ್ನಾಲಜಿ ಈಗ ಅಮೆರಿಕದಲ್ಲೆಲ್ಲ ಶುರು ಆಗಿದೆ. ಎಲ್ಲಾ ಕಂಪ್ನಿಗಳಲ್ಲಿ ಎಂಪ್ಲಾಯೀಸ್ ದೇ ಆರ್ ಅಗೇನ್ಸ್ಟ್ ದಟ್. ನೀವು ತಗೋಬಾರ್ದು, ಫೇಸ್ ರೆಕಗ್ನಿಷನ್ ಟೆಕ್ನಾಲಜಿನೆಲ್ಲ ಡೆವಲಪ್ ಮಾಡಬಾರ್ದು ಅಂತ ದೇ ಆರ್ ಡೂಯಿಂಗ್ ದಟ್. ವಿ ಕ್ಯಾನ್ ಸಿ ಇಟ್ಸ್ ಎ ಗುಡ್ ವೇ, ಬಟ್ ಯು ಕ್ಯಾನ್ ಆಲ್ಸೋ ಸಿ ರೈಟ್. ಇವಾಗ ನಾವು ಸ್ಪೆಷಲೈಸೇಷನ್ ಇರೋ ಒನ್ ಫೀಲ್ಡ್ ಅಲ್ಲಿ ವಿ ಮೇ ನಾಟ್ ಅಂಡರ್ಸ್ಟ್ಯಾಂಡ್. ಒಬ್ಬ ಪೊಲಿಟಿಕಲ್ ಸೈಂಟಿಸ್ಟು ಅಥವಾ ಆತರ ಸ್ಟಡಿ ಮಾಡೋರಿಗೆ ಇರೋಷ್ಟು ಡೆಪ್ತ್, ಸೊಲ್ಯೂಷನ್ಸ್, ಅದ್ರದ್ದು ಪ್ರಾಬ್ಲಮ್ ಕಾಂಪ್ಲೆಕ್ಸಿಟಿ ನಮಗ್ ಗೊತ್ತಾಗಲ್ಲ. ಸೊ ಹೆಂಗೆ ಅರ್ಥ ಮಾಡ್ಕೊಳ್ತೀರಾ ನೀವು ಇದನ್ನ? ದಿಸ್ ಇಸ್ ಅ ವೆರಿ ಎಕ್ಸಿಸ್ಟೆನ್ಷಿಯಲ್ ಪ್ರಾಬ್ಲಮ್ ನೀವು ಹೇಳಿದ್ದು. ಈ ಸ್ಪೆಷಲೈಸೇಷನ್ ಅಂಡ್ ಜನರಲೈಸೇಷನ್ ಆರ್ ಮಲ್ಟಿ ಸೆಕ್ಟೋರಲ್ ಅಪ್ರೋಚ್ ಆರ್ ಸೆಕ್ಟರ್ ವೈಡ್ ಅಪ್ರೋಚ್ ಅಂತ ಏನು ಕರಿತೀವಿ, ಇವೆರಡು ಡಿಬೇಟ್ ಸಾಕಷ್ಟು ಸುಮಾರು ವರ್ಷಗಳಿಂದ ನಡೀತಾನೆ ಇದೆ. ಆ್ಯಂಡ್ ಇಟ್ ಈಸ್ ಸ್ಟಿಲ್ ಗೋಯಿಂಗ್ ಆನ್ ಆಫ್ ವಾಟ್ ಯು ರಿಯರ್ಲಿ ವಾಂಟ್. You want people to be skilled in looking at multiple things, or you want people to be looked at one thing in deep? Idike I don't think there is an answer as to what we want, but I would say ಇದು ಸ್ವಲ್ಪ ನೀಡ್ ಬೇಸ್ಡ್ ಆಗಿ ಇದನ್ನ ನೋಡೋದು ಉಚಿತ ಅನ್ಸುತ್ತೆ. ಇವತ್ತು ನಿಮ್ಮ ಮುಂದೆ ಏನ್ ಚಾಲೆಂಜ್ ಇದೆ ಅದನ್ನ ನೋಡ್ಕೊಂಡು ಮಾಡಬೇಕು. ಮೆಡಿಸಿನ್ ಸಂಬಂಧಪಟ್ಟಾಗ ನಾನು ನಿಮ್ಗೆ ಹೆಚ್ಚಿಗೆ ಮಾತಾಡ್ಬೋದು ರಾದರ್ ದೆನ್ ಅದರ್ಸ್, ಬಟ್ ದಿಸ್ ಇಸ್ ದೇರ್. ಇಂಜಿನಿಯರಿಂಗ್, ಸೈಕಾಲಜಿ, ಮೆಡಿಸಿನ್ ಎಲ್ಲದರಲ್ಲೂ ಈ ಪ್ರಾಬ್ಲಮ್, ಈ ಕ್ವೆಶ್ಚನ್ಸ್ ಇದೆ. ಈ ಮೊದಲನೇ ಸ್ಪೆಷಲೈಸೇಷನ್ ವರ್ಸಸ್ ನಾನ್ ಜನರಲೈಸೇಷನ್ ಆರ್ ಅದರ್ ಝೂಮ್ಡ್ ಔಟ್ ವ್ಯೂ ಬಂದಿದ್ದು ಐ ಥಿಂಕ್ ಸಮ್ ಟೈಮ್ ಇನ್ 1850s, 1850ರಲ್ಲೇ ಇದು ಬರುತ್ತೆ. ಇಂಗ್ಲೆಂಡಲ್ಲಿ ಒಂದು ಕಾಲರಾ ಔಟ್ಬ್ರೇಕ್ ಆಗುತ್ತೆ. ದೇರ್ ಇಸ್ ಅ ಪರ್ಸನ್ ಕಾಲ್ಡ್ ಜಾನ್ ಸ್ನೋ, who was a physician, doctor and also epidemiologist. He finds out that the problem of cholera is not bacteria, but the problem is with the water supply management. Right? And that's how epidemiology was born. Ivattu coronal epidemiologists are most in demand. So the first epidemiologist known was this guy called John Snow. So then people wake up to this reality that cholera, antibiotic indane cholera bekagilla, cholera ತಡೆಗಟ್ಟಕ್ಕಾಗಲ್ಲ. there are other things how you can prevent cholera from occurring. So ಅವಾಗಿಂದ ಈ ಡಿಬೇಟ್ ಸ್ಟಾರ್ಟ್ ಆಗಿದೆ. Do you want to study medicine deeply to the last gene and be a specialist in it, or do you want to see things in a comprehensive perspective? But one thing ನಾನು ನೋಡಿರೋದು, with more involvement of money and capital within healthcare, specialization necessities have increased, and hyper and super specialists are largely more of product of commercial medicine rather than
need based medicine. High level specialty life ಬೇಕು ಬೇಡ ಅನ್ನೋದು philosophical question, right? Whether really it makes a difference. Forget medicine, even ನೀವು ಜನರಲ್ ದೈನಂದಿನ ಜೀವನದಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ಸಾಕಷ್ಟು ಆಳವಾದ ಉತ್ತರ ಇರುತ್ತೆ, ಬಟ್ ಆ ಉತ್ತರ ನಿಮ್ಗೆ ಅಗತ್ಯ ಇದೆಯಾ ಅನ್ನೋದು ಯೋಚನೆ ಮಾಡಬೇಕು. ವೆದರ್ ಇಟ್ ರಿಯಲಿ ಮೇಕ್ಸ್ ಎ ಡಿಫರೆನ್ಸ್ ಟು ಯು, ರೈಟ್? ಆಮೇಲೆ ಇಟ್ ಮೇ ಆಲ್ಸೋ ರೆಡ್ಯೂಸ್ ಯುವರ್ ವಿಷನ್ ಅಲ್ವಾ. ಇವಾಗ ಸ್ಪೆಷಲಿಸ್ಟ್ ಕಾರ್ಡಿಯಾಲಜಿಸ್ಟ್ ಸ್ಟೆಂಟ್ ನ ಇದ್ ಮಾಡೋನಿದ್ರೆ he will just see that as a solution for everything. Actually that whole patient ಗೆ ಏನು ಹೆಲ್ತ್ ಇಂಪ್ರೂವ್ ಮಾಡ್ಕೊಳೋದು ಬಿಟ್ಬಿಟ್ಟು ಇಟ್ಸ್ ಲೈಕ್ ಜಸ್ಟ್ ಪುಟ್ ಮೋರ್ ಸ್ಟೆಂಟ್ಸ್ ಅನ್ನೋ ತರ ಆಗೋಗುತ್ತೆ. ನ್ಯಾರೋ ವಿಷನ್. ಟ್ರೂ ಆಗುತ್ತೆ ಸರ್. ಅದಕ್ಕೆ ಈಗ ಹೋಲಿಸ್ಟಿಕ್ ಮೆಡಿಸನ್ ಮತ್ತೆ ಕಾಂಪ್ರಿಹೆನ್ಸಿವ್ ಮೆಡಿಸನ್ ಅಂತ ಕಾನ್ಸೆಪ್ಟ್ಸ್ ಬರ್ತಾ ಇದೆ. ಅಂಡ್ ಅದೊಂದೇ ಸಮಸ್ಯೆ ಆಗಲ್ಲ. ಬೈ having more specialist view of things, this is how marginalization occurs. This is one of the way how I would say not only way, one of the way how marginalization occurs. In specialized ಆಗಿ ನೋಡ್ತಾ ಹೋಗಿ ಕಾಯಿಲೆನ ನೀವು ಜನರಿಗೆ ಒಂದು ಸ್ಪೆಷಲಿಸ್ಟ್ ಹೆಲ್ತ್ ಸೆಂಟರ್ ಕೊಡ್ತೀರಿ ಹೊರತು ಒಂದು ಕಾಂಪ್ರಿಹೆನ್ಸಿವ್ ಹೋಲಿಸ್ಟಿಕ್ ಹೆಲ್ತ್ ಕಾಪಾಡ್ಕೊಳ್ಳೋ ಸಿಸ್ಟಮ್ ಕೊಡೋದಿಲ್ಲ. And that's how this system becomes utilitarian, and there will be a lot of exclusions. Right? Hey, this is amazing. This is